ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಸೋಲಾಪುರಿಂದ ಸ್ಟ್ರೀಟ್ ಚಾಟ್ನ ತೊಗೊಂಬಂದಿದ್ದೀನಿ. ಇದು ರೋಡ್ ಸೈಡಲ್ಲಿ ತುಂಬ ಫೇಮಸ್ ಚಾಟ್ ಇದು. ಇದು ಒಂಥರ ವಿಭಿನ್ನವಾಗಿರುತ್ತೆ. ಇದನ್ನು ಸ್ಪೈಸಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಯೂಶ್ವಲಿ ಬ್ರೆಡ್ ಮೇಲೆ ಈ ಥರ ಮಾಡ್ತಾರೆ ಈ ಚಾಟ್ನ. ಇದಕ್ಕೆ ಪಾವ್ ಚಟ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದು ನಾನು ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕು, ಭಾಳ ಹುರ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ, ಒಂದು 2-3 ನಿಮಿಷ. ಒಂದು ಸ್ವಲ್ಪ ಲೈಟಾಗಿ ಆಗಿದೆ ನೋಡಿ. ಈಗ ಸ್ವಲ್ಪ ಲೈಟಾಗಿ ಆದ ತಕ್ಷಣ ನಾನು ಬೇರೆ ಐಟಮ್ಸ್ಗಳಿಗೆ ಇದಕ್ಕೆ ಆ್ಯಡ್ ಮಾಡೋಕ್ಕೆ ಶುರು ಮಾಡ್ತೀನಿ. ಇದಕ್ಕೆ ನಾನು ಗುರೆಳ್ಳು ತೊಗೊಂಡಿದ್ದೀನಿ. ಇದು ಉತ್ತರ ಕರ್ನಾಟಕದಲ್ಲಿ ಸಿಗುತ್ತೆ, ಇದು ಗುರೆಳ್ಳು ಅಂತ. ಇದನ್ನು ಹಾಕ್ತಾರೆ ಇದಕ್ಕೆ. ಇದನ್ನು 2 ದೊಡ್ಡ ಸ್ಪೂನ್ ಹಾಕಿದ್ದೀನಿ, 2 ಸಣ್ಣ ಸ್ಪೂನ್ ಹಾಕಿದ್ದೀನಿ ಇದಕ್ಕೆ. ಅದಾದ ನಂತರ ಇದಕ್ಕೆ ಪುಟಾಣಿ ಹಾಕಿದ್ದೀನಿ, ಒಂದು 4 ಸ್ಪೂನಷ್ಟು ಪುಟಾಣಿ ಹಾಕಿದ್ದೀನಿ. ನೋಡಿ ಈ ಥರ ಟೀ ಸ್ಪೂನ್ ಇದು, ಸಣ್ಣ ಸ್ಪೂನು. ಇದು ಎಳ್ಳನ್ನು ಒಂದೇ 1 ಸ್ಪೂನ್ ಹಾಕಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಆಗಲೇ ಸ್ವಲ್ಪ ಆಗಿದೆ ಅಲ್ವಾ ಕಡಲೆ ಬೀಜ. ಈಗ ಚೆನ್ನಾಗಿ ಹುರ್ಕೋಬೇಕು, ಎಲ್ಲನೂ ಚೆನ್ನಾಗಿ ಆಗೋ ತನಕ ಹುರ್ಕೊಂಡು ಸ್ವಲ್ಪ ಆರಿದ ನಂತರ ಈ ಥರ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಫೈನ್ ಪೌಡರ್ ಮಾಡ್ಕೋಬೇಕು. ಈ ಥರ ನೋಡಿ, ಇದು ಎಲ್ಲ ಮಿಕ್ಸರ್ಗೆ ಹಾಕೋಬೇಕು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದೊಂಥರ ಏನೋ ಬೇರೆ ರುಚಿನೇ ಕೊಡುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ. ಈ ಥರ ಪೌಡರು ರೆಡಿಯಾಗಿದೆ. ಇದಕ್ಕೆ ಪೌಡರ್ಗೆ ನಾನೀಗ ಮತ್ತೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ. ಮೊದಲೇ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಪೌಡರ್ ಮಾಡ್ಕೊಂಡು ಆಮೇಲೆ ಈ ಥರ ಹಾಕ್ಕೋತಾ ಇದ್ದೀನಿ. ಇದು ನೀರು ಬೇಕಾದಷ್ಟು ಹಿಡಿಯುತ್ತೆ, ಯಾಕಂದರೆ ಇದು ಕಡಲೆ ಬೀಜ ಆದ್ದರಿಂದ ನೀರು ತುಂಬ ಹಿಡಿಯುತ್ತೆ. 2 ದೊಡ್ಡ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಸಾಸಿವೆ ಹಾಕ್ಕೋತಾ ಇದ್ದೀನಿ 1 ಸ್ಪೂನಷ್ಟು. ಇದಾದ ನಂತರ ಈಗ ಜೀರಿಗೆ ಹಾಕ್ಕೊಳ್ಳೋಣಂತೆ. ಇದು ಸಿಂಪಲ್ ಆಗಿದೆ, ಇದು ತುಂಬ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು. ಈ ಪೌಡರ್ ನೀವು ಮನೇಲಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ಮಾಡ್ಕೊಬೋದು. ಈಗ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಹಿಂಗೆ ಹಾಕ್ಬೇಕು ಇದಕ್ಕೆ. ನೋಡಿ, ಇದು ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಬಹಳನೇ ಟೇಸ್ಟಿಯಾಗಿರುತ್ತೆ. ಇದು ಗ್ರೀನ್ ಚಿಲ್ಲೀಸು ಒಂದು 2-3 ಹಾಕ್ತಾಯಿದ್ದೀನಿ. ನೀವು ಆಮೇಲೆ ಮತ್ತೆ ಖಾರ ಪುಡಿನೂ ಹಾಕ್ಕೋಬೋದು. ಆಮೇಲೆ ಬೇಕಿದ್ರೆ ಒಂದು ಅಂದರೆ ಇದು ಹಸಿಮೆಣ್ಸಿಕಾಯಿ ಚಟ್ನಿ ಆ ಥರ ಮಾಡ್ಕೋಬೋದು. ಇದಕ್ಕೆ ಬೆಳ್ಳುಳ್ಳಿ ಮಾತ್ರ ಭಾಳ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು 8-10 ಹಾಕ್ತಾಯಿದ್ದೀನಿ ನಾನು. ಈ ಥರ ಕುಟ್ಕೊಂಡಿದ್ದೀನಿ, ಜಜ್ಜಿಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೆಳ್ಳುಳ್ಳಿ ರೋಸ್ಟ್ ಆಗಬೇಕು. ಬ್ರೌನ್ ಆಗೋದೇನು ಅವಶ್ಯಕತೆ ಇಲ್ಲ, ಆದರೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ, ಈಗ ನಾನೀಗ ಮಾಡಿಟ್ಕೊಂಡಿದ್ದೀನಲ್ಲ, ಇದು ಮಿಕ್ಸ್ಚರು ಮಾಡ್ಕೊಂಡಿತ್ತು, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಹಾಕೊಳ್ಳುವಂತೆ. ಇದಕ್ಕೆ ಗುರೆಳ್ಳು ನಿಮಗೆ ಸಹಜವಾಗಿ ಉತ್ತರ ಕರ್ನಾಟಕದಲ್ಲಿ ಉಪಯೋಗಿಸೋ ಇದು ಒಂದು ಎಳ್ಳಿನ ಥರನೇ ಇರೋಂಥದ್ದು ಟೇಸ್ಟ್. ಇದು ಎಳ್ಳಿಂದ ಇರುತ್ತೆ ಆಲ್ಮೋಸ್ಟು. ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದು ನಿಮಗೆ ಗೊತ್ತಿರಬೇಕು. ಇದು ನೈಜರ್ ಸೀಡ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿಂದ ಬಳಸೋದು ಒಳ್ಳೆಯದು. ನೋಡಿ, ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ ನೀರು ತುಂಬ ಚೆನ್ನಾಗಿ ಹಿಡಿಯುತ್ತೆ ಇದು. ಇದಕ್ಕೀಗ ನಾನು ಚಿಲ್ಲಿ ಪೌಡ್ರು ಅಂದರೆ ಖಾರ ಪುಡಿ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಆಮೇಲೆ ಉಪ್ಪು ಹಾಕ್ಕೊಳ್ಳೋಣಂತೆ ರುಚಿಗೆ ತಕ್ಕಷ್ಟು. ನೋಡಿ, ಕುದ್ದ ಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತೆ, ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ಬಂದರೆ ರೆಡಿಯಾಗಿದೆ ಅಂತ. ಈಗ ನಾನು ಒಂದು ಬೌಲಲ್ಲಿ ಇದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಚಾಟ್ನ. ಒಂದು ಪೀಸ್ ಬ್ರೆಡ್ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ನಾನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಮಸಾಲಾನ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಿದ್ದಾಗ ಹಾಕಿದರೆ ಚೆನ್ನಾಗಿರುತ್ತೆ. ಪೂರ್ತಿ ತಣ್ಣಗಾದರೆ ಅಷ್ಟೊಂದು ರುಚಿ ಇರಲ್ಲ ಇದು ಮಸಾಲ. ಇದು ಸ್ವಲ್ಪ ಬೆಚ್ಚಗಿದ್ದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದಾದ ನಂತರ ನಾನು ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಆಮೇಲೆ ಟೊಮೆಟೊ ಹಾಕ್ಕೊತೀನಿ, ಕೊತ್ತಂಬರಿ ಹಾಕ್ಕೋತೀನಿ. ಇದೇ ನೀವು ಹೆಂಗೆ ಚಾಟ್ ಮಾಡ್ಕೋತೀರಲ್ಲ ಅದಕ್ಕೆಲ್ಲ ಏನೇನು ಹಾಕ್ತಾರಲ್ಲ ಅಷ್ಟೇ ಇದು. ಇದಾದ ನಂತರ ನೋಡಿ, ಮೇಲೆ ನಾನು ಮಂಡಕ್ಕಿ ಹಾಕಿದ್ದೀನಿ. ಇದು ಮಂಡಕ್ಕಿ ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು, ನಾವು ಒಗ್ಗರಣೆ ಹಾಕ್ಬಿಟ್ಟು ರೆಡಿ ಮಾಡಿರ್ತೀವಲ್ಲ, ಅದು ನಮ್ಮ ಮನೇಲಿ ಇದ್ದಿದ್ದನ್ನೇ ಇದು. ನೀವು ಬೇಕಿದ್ರೆ ಹೊರಗಿಂದ ಕೂಡ ತಂದುಕೊಂಡು ಹಾಕ್ಕೋಬೋದು. ಇದು ಹಾಕ್ಕೊಂಡ್ರೆ ಒಂದು ಸ್ಪೆಷಲ್ ಟೇಸ್ಟ್ ಬರುತ್ತೆ. ಇದಾದ ನಂತರ 1 ಸ್ಪೂನಷ್ಟು ಸ್ವೀಟ್ ಚಟ್ನಿ ಹಾಕ್ಕೋತಾ ಇದ್ದೀನಿ. ಈಗ ಮೇಲೆ ಮತ್ತು ಈಗ ನಾನು ಮಸಾಲನ ಹಾಕ್ಕೊಳ್ತೀನಿ, ಯಾಕಂದರೆ ಮಸಾಲ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹಾಕೋತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಸೇವ್ ಹಾಕ್ಕೊಳ್ಳೋಣಂತೆ. ಈ ಥರ ನೋಡಿದ್ರೆ ಇದೊಂಥರ ಒಂದು ರೀತಿ ವಿಭಿನ್ನವಾಗಿರುತ್ತೆ. ಆಮೇಲೆ ರುಚಿ ಕೂಡ ಒಂಥರ ವಿಭಿನ್ನವಾಗಿರುತ್ತೆ. ಇದನ್ನು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ. ಆಮೇಲೆ ನನಗೆ ಕಾಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ಆಮೇಲೆ ಇನ್ನೂ ಆದರೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ನಿಮಗೆ ಬೇರೆ ಬೇರೆ ಥರದ್ದು ಹೊಸ ರೆಸಿಪಿಗಳನ್ನ ತೊಗೊಂಡು ಬರ್ತೀನಿ. ನನ್ನ ಚಾನಲ್ನ ವಾಚ್ ಮಾಡ್ತಿದ್ದೀರಲ್ಲ, ನನಗೆ ಎನ್ಕರೇಜ್ ಮಾಡ್ತಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.